ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿ ಆಚೆ ಬಂದಂತಹ ಚಂದ್ರಪ್ರಭಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಚಂದ್ರಪ್ರಭಣ್ಣ, ಹಾಯ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ. ಸೊ ಯಾಕೆ ಚಂದ್ರಣ್ಣ, ಏನು ನುಗ್ಗೆಕಾಯಿ ಮತ್ತು ಮೊಳಕೆ ಕಟ್ಟಿದ ಕಾಳು ತಿನ್ನಬೇಕು ಅರ್ಜೆಂಟಾಗಿ ಅಂತ ಬಂದ್ಬಿಟ್ರೆ ಹೆಂಗೆ ಅಂತ? ಅಂದರೆ ಅದು ನನಗೆ ತುಂಬ ಇಷ್ಟ. ಯಾಕೆಂದರೆ ನಾನು ಯಾವಾಗಲೂ ನನ್ನ ಹೆಂಡ್ತಿನೂ ಅದನ್ನೇ ಜಾಸ್ತಿ ಮಾಡ್ಕೊಡೋಳು. ಬಟ್ ಬಂದ ಕಾರಣ ಬೇರೆ ಅಷ್ಟೇ ಮೇಡಮ್. ಯಾಕೆ, ಏನಾಯಿತು ಆ್ಯಕ್ಚುಲಿ? ಯಾರಿಗೂ ಕೇಳದೆ ಬಂದುಬಿಡ್ತೀರಾ, ಚೆನ್ನಾಗೇ ಆಡ್ತಾ ಇರ್ತೀರಾ. ಚಂದ್ರಣ್ಣ, ನಾವು ಅಂದ್ಕೊಂಡಿದ್ದು ನೀವು ಟಾಪ್ 5 ಇರ್ತೀರಾ ಅಂತ ಹೇಳ್ಬಿಟ್ಟು. ಯಾಕೆ, ಏನಾಯಿತು ಅಂತ? ಇಲ್ಲ, ನಾನು ಈ ವಾರ ಅಂತೂ ಎಲಿಮಿನೇಷನ್ ಆಗ್ತಿರ್ಲಿಲ್ಲ. ಯಾಕೆಂದರೆ ಉತ್ತಮ ತಗೊಂಡಿದ್ದೆ ನಾನು. ಉತ್ತಮ ತಗೊಂಡ್ರೆ ಮತ್ತು ಕ್ಯಾಪ್ಟನ್ ಆದರೆ ಮತ್ತು ಕಿಚ್ಚನ ಚಪ್ಪಾಳೆ ತಗೊಂಡ್ರೆ ಅಟ್ಲೀಸ್ಟ್ ಇರ್ತೀವಿ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಒಂದು ವಾರದಿಂದ ನನಗೆ ಹೋಗ್ಬೇಕು ಅಂತ ಅನ್ನಿಸ್ತು. ಅದರಿಂದ ನಾನೇ ಆಚೆ ಬಂದು ಯಾರಿಗೂ ಗೊತ್ತಾಗ್ದಂಗೆ ಗೇಟ್ ಎಲ್ಲ ತೆಗೆದು ನಾನು ಹೋಗಬೇಕು, ತೆಗಿರಿ ಅಂತಂದೆ. ಅಷ್ಟರಲ್ಲಿ ನಮ್ಮ ಸಹಪಾಠಿಗಳೆಲ್ಲ ನೋಡಿ ಬೇಡ, ಯಾಕೆ ಏನೋ ಅಂದ್ಬಿಟ್ಟು ಅವ್ರಿಗೂ ತುಂಬ ಆಶ್ಚರ್ಯದಿಂದ ಹೇಳ್ಕೊಂಬಂದರು. ಅದಾದಮೇಲೆ ಸುದೀಪ್ ಸರು ಕೇಳಿದ್ರು ಏನಕ್ಕೆ ಅಂತ. ಇಲ್ಲ ಸರ್, ಅದೇನೋ ಗೊತ್ತಾಗ್ತಾ ಇಲ್ಲ ಸರ್ ನನಗೆ, ನಾನು ಹೋಗಬೇಕು ಅಂತ ಅಂದಿದ್ದೀನಿ. ಇಲ್ಲ, ಅದು ಕಳ್ಸೋಕ್ಕೆ ನನ್ನದೇನಿಲ್ಲ, ಅಭಿಮಾನಿಗಳೇ ನೀವು ಬೇಡ ಅಂದರೆ ಕರ್ಸ್ಕೊತಾರೆ, ಉಳಿಸ್ಬೇಕು ಅಂದರು ಅವರನ್ನೇ, ನೀವೇನು ಬೇಡ ಅಂತ ಅಂದರು. ಇಲ್ಲ, ನಾನು ಹೋಗಲೇಬೇಕು ಅಂದ್ಕೊಂಡು ನಾನೇ ಸ್ವಯಂ ಘೋಷಿತವಾಗಿ ಆಚೆ ಬರ್ತೀನಿ. ಅದೇ ಯಾಕೆ ಚಂದ್ರಣ್ಣ, ಏನಾಯಿತು ಆ್ಯಕ್ಚುಲಿ? ನಿಮಗೆ ಏನು ಆಟ ಆಡೋದು ಗೊತ್ತಾಗ್ಲಿಲ್ವಾ? ಅದರ್ವೈಸ್ ಹೊರಗಡೆದು ಏನಾದರೂ ನೆನಪು ಬಂದು ನೀವು ಆ ಥರ ಮಾಡಿದ್ದ? ಈಗ ಹೊರಗಡೆ ನನ್ನ ಬಗ್ಗೆ ಏನು ಅನ್ಕೊಂಡ್ಬಿಟ್ಟಿರ್ತಾರೋ ಏನೋ, ಆ ಥರದ ಕನ್ಫ್ಯೂಷನಲ್ಲಿ ಆಚೆ ಬಂದಿದ್ದ? ಅದರ್ವೈಸ್ ನಿಮ್ಮ ತಾಯಿ ನೆನಪಾದ್ರ, ಹೆಂಡತಿ ನೆನಪಾದ್ರ, ಅದರ್ವೈಸ್ ಹೊಸ ಮನೆ ಕಟ್ಟಿದ್ದೀರಾ, ಸೊ ಅದ್ರ ಬಗ್ಗೆ ಏನಾದರೂ ನೆನಪಾಗಿ ಆಚೆ ಬಂದುಬಿಟ್ರೆ? ಇಲ್ಲ, ಆ ಥರ ಏನು ನೆನಪೇನಿಲ್ಲ. ಯಾಕೆಂದರೆ ನಾವು ಹೆಚ್ಚು ಕಡಿಮೆ ಇಲ್ಲಿ ಕಲರ್ಸ್ ಕನ್ನಡದಲ್ಲಿ 9 ವರ್ಷದಿಂದ ಇಲ್ಲೇ ಮಾಡ್ತಾರೋದ್ರಿಂದ ಆ ಥರದ್ದೇನೂ ಇಲ್ಲ. ಬಟ್ ನನಗೆ ಬೇಡ ಅಂತ ಅನ್ನಿಸ್ತು. ಅದರಿಂದ ನಾನೇ ಡಿಸೈಡ್ ಮಾಡ್ಕೊಂಡು ಆಚೆ ಬಂದೆ. ಬೇಡ ಅನ್ನೋದಕ್ಕೆ ಏನು ರೀಸನ್? ಇಲ್ಲ, ಅಲ್ಲಿ ಸುದೀಪ್ ಸರ್ ಕೇಳಿದಾಗಲೂ ನಾನು ಇಲ್ಲ ಸರ್, ಇದ್ರ ಬಗ್ಗೆ ನನಗೇನು ಮಾತಾಡೋದು ಬೇಡ ಅಂತ ಅಂದ್ಕೊತಿದ್ದೀನಿ ಸರ್ ಅಂತಂದೆ. ಬಟ್ ಇಲ್ಲೂ ನನಗೆ ಹೇಳ್ಕೊಳ್ಳೋಕ್ಕೆ ನನಗೆ ಬೇಡ ಅಂತ ಅನ್ನಿಸ್ತೈತೆ. ನೋಡೋಣ, ಅವಕಾಶ ಸಿಕ್ತಾಗ ಎಲ್ಲರೂ ಹೇಳ್ಬೇಕು ಅಂದರೆ ಖಂಡಿತ ಹೇಳ್ತೀನಿ ಮೇಡಮ್. ಸರ್, ಈಗ ಧನುಷ್ ಅವರು ನಿಮಗೆ